ಎಲ್ಲರ ಜೀವನದಲ್ಲಿ ಸವಾಲುಗಳು ಇದ್ದಿದ್ದೆ. ಏನೇ ಆಗಲಿ ಧೈರ್ಯದಿಂದ ಮುನ್ನುಗ್ಗಬೇಕು. ಎಲ್ಲ ಸವಾಲುಗಳನ್ನು ಎದುರಿಸಿ ಬದುಕಲೇಬೇಕು. ಹೀಗೆ ಬದುಕಿ ಎಲ್ಲರಿಗೂ ಸ್ಫೂರ್ತಿಯಾದವರು ಈ ಐಎಎಸ್ ಅಧಿಕಾರಿ. ಆ ಐಎಎಸ್ ಅಧಿಕಾರಿ ಮತ್ಯಾರೂ ಅಲ್ಲ, ಶಕ್ತಿ ದುಬೆ. ಯುಪಿಎಸ್ಸಿಯಲ್ಲಿ ಇಡೀ ದೇಶಕ್ಕೆ ಫಸ್ಟ್ ರ್ಯಾಂಕ್ ಬಂದವರು. ಜೀವನ ಎಂದ ಮೇಲೆ ಕಷ್ಟ ಸವಾಲುಗಳು ಇದ್ದಿದ್ದೆ. ಈ ಸವಾಲುಗಳನ್ನು ಧೈರ್ಯದಿಂದ ಎದುರಿಸೋದೇ ಮುಖ್ಯ. ಅದರಲ್ಲೂ ಕೆಲವರು ತಮ್ಮ ಬದುಕಿನ ಸವಾಲುಗಳನ್ನು ಅದೆಷ್ಟು ಧೈರ್ಯ ಮತ್ತು ಛಲದಿಂದ ಎದುರಿಸ್ತಾರೆ. ಇವರ ಬದುಕೆ ಬೇರೆಯವರಿಗೆ ಸ್ಫೂರ್ತಿಯಾಗತ್ತೆ. ಹೀಗೆ ತಮ್ಮ ಬದುಕಿನ ಛಲದ ಮೂಲಕವೇ ಸ್ಫೂರ್ತಿಯಾದ ಸಾಕಷ್ಟು ಮಂದಿಯ ಸಾಲಿಗೆ ಸೇರಿರುವಂಥವರು ಐಎಎಸ್ ಅಧಿಕಾರಿ ಶಕ್ತಿ ದುಬೆ. ನಾನು ಐಎಎಸ್ ಆಫೀಸರ್ ಆಗೇ ತೀರ್ತೇನೆ ಅಂತ ಒಮ್ಮೆ ನಿರ್ಧರಿಸಿದಲ್ಲಿ ಅದಕ್ಕೆ ಯಾವುದು ಅಡ್ಡಿಯಾಗಬಾರದು. ಶ್ರೀಮಂತ ಬಡವ ಎಂಬ ತಾರತಮ್ಯವು ಅಡ್ಡಿಯಾಗದು. ಇಂಗ್ಲಿಷ್ ಬರುತ್ತೆ ಬರೋದಿಲ್ಲ ಅನ್ನೋದು ಅಡ್ಡಿಯಾಗದು. ಕೇವಲ ಕಠಿಣ ಶ್ರಮದಿಂದ ಐಎಎಸ್ ಆಫೀಸರ್ ಆಗಬಹುದು. ಐಎಎಸ್ ಆಫೀಸರ್ ಆಗೋದಕ್ಕೆ ಯಾವುದೇ ಪದವಿ ವಿದ್ಯಾರ್ಹತೆಯೊಂದಿಗೆ ಅರ್ಜಿ ಹಾಕಿ ಯುಪಿಎಸ್ಸಿ ಪರೀಕ್ಷೆ ಪಾಸ್ ಮಾಡಬೇಕು ಅಷ್ಟೇ. ಹೀಗೆ ಏನೇ ಅಡೆತಡೆ ಇದ್ರೂ ಸಹ ನಾಗರಿಕ ಸೇವೆಗಳ ಪರೀಕ್ಷೆ ಬರೆದು ಪಾಸಾದ ಯುಪಿಎಸ್ಸಿ ಸಕ್ಸಸ್ ಸ್ಟೋರಿಗಳು ಸಿಗ್ತವೆ. ಎಂಥದ್ದೇ ಒಳ್ಳೆ ಕೆಲಸ ಸಿಕ್ಕರೂ ಅನೇಕರು ತಮ್ಮ ಬಾಲ್ಯದ ಕನಸು ಬೆನ್ನತ್ತಿ ಹೋಗ್ತಾರೆ. ಈ ಪ್ರಯತ್ನದಲ್ಲಿ ಕೆಲವರು ತಮ್ಮ ಮೊದಲ ಪ್ರಯತ್ನದಲ್ಲೇ ಸಕ್ಸಸ್ ಆಗ್ತಾರೆ. ಇನ್ನೂ ಕೆಲವರಿಗೆ ಇದು ತುಂಬಾನೇ ಸವಾಲಿನದ್ದು ಅಂತ ಅನ್ಸುತ್ತೆ. ಇದರರ್ಥ ಇವರು ಎಷ್ಟೇ ಪ್ರಯತ್ನ ಮಾಡಿದರೂ ಸಹ ಎಲ್ಲೋ ಒಂದು ಕಡೆ ಎಡವುತ್ತಾರೆ. ಅದರಲ್ಲೂ ಯುಪಿಎಸ್ಸಿ ಪರೀಕ್ಷೆಯ 3 ಹಂತಗಳನ್ನು ಪಾಸ್ ಮಾಡಿಕೊಂಡು ಐಎಎಸ್ ಅಧಿಕಾರಿ ಆಗೋದಕ್ಕೆ ಸಾಧ್ಯವಾಗೋದಿಲ್ಲ. ಹೀಗಿದ್ರೂ ಎಷ್ಟೋ ಕಷ್ಟಗಳ ಮಧ್ಯೆ 6 ವರ್ಷಗಳಿಂದ ಓದಿ ತಮ್ಮ ಪರಿಶ್ರಮ ತಾಳ್ಮೆಯಿಂದಲೇ ಯುಪಿಎಸ್ಸಿ ಪರೀಕ್ಷೆ ಪಾಸ್ ಮಾಡಿ ಐಎಎಸ್ ಆಫೀಸರ್ ಆದವರು ಶಕ್ತಿ ದುಬೆ. ಇವರು ಯುಪಿಎಸ್ಸಿ ಪರೀಕ್ಷೆಯಲ್ಲಿ ದೇಶಕ್ಕೆ ಫಸ್ಟ್ ರ್ಯಾಂಕ್ ಬಂದವರು. ಈ ಮೂಲಕ ಭಾರತೀಯರಿಗೆ ಮಾದರಿಯಾದವರು. ಯುಪಿಎಸ್ಸಿ ಅಂತಿಮ ಫಲಿತಾಂಶ ಹೊರಬಿದ್ದಿದೆ. ಈ ಪರೀಕ್ಷೆಯಲ್ಲಿ ಮಹಿಳೆಯರೇ ಮೇಲುಗೈ ಸಾಧಿಸಿದ್ದಾರೆ. ಪ್ರಯಾಗರಾಜನ ಶಕ್ತಿ ದುಬೆ ಇಡೀ ದೇಶದಲ್ಲೇ ಪ್ರಥಮ ಸ್ಥಾನ ಪಡೆದಿದ್ದಾರೆ. ಅಖಿಲ ಭಾರತ ಮಟ್ಟದಲ್ಲಿ 1ನೇ ರ್ಯಾಂಕ್ ಗಳಿಸಿ ಸಾಧನೆಯ ಛಲದೊಂದಿಗೆ ವಿದ್ಯಾರ್ಥಿಗಳಿಗೆ ಶಕ್ತಿ ತುಂಬಿದ್ದಾರೆ. ಹಾಗಾದರೆ ಶಕ್ತಿ ದುಬೆ ಯಾರು, ಎಲ್ಲಿಯವರು, ಇವರ ಶಿಕ್ಷಣ ಏನು, ಎಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಶಕ್ತಿ ದುಬೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ನಿವಾಸಿ. ಇವರು ತಮ್ಮ ಶಾಲಾ ಶಿಕ್ಷಣವನ್ನು ಪ್ರಯಾಗ್ರಾಜ್ನಲ್ಲಿ ಮುಗಿಸಿದ್ರು. ನಂತರ ಅಲಹಾಬಾದ್ ವಿಶ್ವವಿದ್ಯಾಲಯದಿಂದ ಪದವಿ ಪಡೆದರು. 2018ರಲ್ಲಿ BHUನಿಂದ ಬಯೋಕೆಮಿಸ್ಟ್ರಿಯಲ್ಲಿ PG ಮಾಡಿದ ಶಕ್ತಿ ದುಬೆ ಇಂದಿನಿಂದಲೇ ಯುಪಿಎಸ್ಸಿಗೆ ತಯಾರಿ ನಡೆಸ್ತಾ ಇದ್ರು. 2018ರಲ್ಲಿ BHUನಿಂದ ಬಯೋಕೆಮಿಸ್ಟ್ರಿಯಲ್ಲಿ PG ಮಾಡಿದ ಶಕ್ತಿ ದುಬೆ ಅಂದಿನಿಂದಲೇ ಯುಪಿಎಸ್ಸಿಗೆ ತಯಾರಿ ನಡೆಸ್ತಾ ಇದ್ರು. ಇದೀಗ ಅವರ ಕಠಿಣ ಶ್ರಮಕ್ಕೆ ಫಲ ಸಿಕ್ಕಿದೆ. ದೇಶದಲ್ಲೇ ಪ್ರಥಮ ಸ್ಥಾನ ಗಳಿಸಿ ಶಕ್ತಿ ದುಬೆ ಎಲ್ಲರ ಮನೆ ಮಾತಾಗಿದ್ದಾರೆ. ಯುಪಿಎಸ್ಸಿ ಹೊರತಾಗಿ ದುಬೆ ಯಾವ ಪರೀಕ್ಷೆಗಳಿಗೂ ತಲೆ ಕೆಡಿಸಿಕೊಂಡಿರಲಿಲ್ವಂತೆ. ದೇಶದ ಉನ್ನತ ಪರೀಕ್ಷೆಯಾಗಿರುವ ಯುಪಿಎಸ್ಸಿಯಲ್ಲಿ ಉತ್ತೀರ್ಣರಾಗಿ ಮಹತ್ತರ ಸ್ಥಾನ ಪಡಿಬೇಕು ಅನ್ನೋದು ಶಕ್ತಿ ದುಬೆ ಅವರ ಮಹದಾಸೆಯಾಗಿತ್ತು. ಅದರಂತೆ ಕೆಲ ವರ್ಷಗಳ ಸತತ ಪರಿಶ್ರಮದಿಂದ ಇಂದು ತಮ್ಮ ಕನಸನ್ನ ನನಸು ಮಾಡಿಕೊಂಡಿದ್ದಾರೆ. ಇವರು ಸತತ 6 ವರ್ಷಗಳ ಕಾಲ ಯುಪಿಎಸ್ಸಿ ಪರೀಕ್ಷೆಗಾಗಿ ಓದಿದ್ದಾರೆ. ಪರೀಕ್ಷೆಗಳು ಹತ್ತಿರ ಬಂದಂತೆ ತಮ್ಮ ವಿದ್ಯಾಭ್ಯಾಸವನ್ನ ಇನ್ನಷ್ಟು ಹೆಚ್ಚು ಮಾಡಿದ್ದಾರೆ. ಇದರಿಂದಾಗಿ ಇಂದು ಇಡೀ ದೇಶದಲ್ಲೇ ನಂಬರ್ 1 ಸ್ಥಾನದಲ್ಲಿ ಉತ್ತೀರ್ಣರಾಗಿದ್ದಾರೆ. ನನ್ನ ವೃತ್ತಿ ಜೀವನದ ನಿರ್ಧಾರವನ್ನ ಪೋಷಕರು ಬೆಂಬಲಿಸಿದರು. ಪೋಷಕರು ನನ್ನ ಇಡೀ ಜೀವನದ ಪ್ರಯಾಣದ ಉದ್ದಕ್ಕೂ ಜೊತೆಯಲ್ಲೇ ನಿಂತಿದ್ರು. ಹಗಲು ರಾತ್ರಿ ಎನ್ನದೆ ನಿದ್ದೆಗೆಟ್ಟು ಓದಿದೆ. ಎಷ್ಟೋ ಕಷ್ಟಗಳನ್ನು ಎದುರಿಸಿದೆ. ಇಂದಲ್ಲ ನಾಳೆ ಐಎಎಸ್ ಅಧಿಕಾರಿ ಆಗ್ತೀನಿ ಅನ್ನೋ ಕನಸಿತ್ತು. ಇಡೀ ದೇಶಕ್ಕೆ ನಂಬರ್ 1 ರ್ಯಾಂಕ್ ಬರೋ ಆಸೆ ನನ್ನದಾಗಿತ್ತು. ಹಾಗಾಗಿಯೇ ಈಗ ದೇಶಕ್ಕೆ ಫಸ್ಟ್ ರ್ಯಾಂಕ್ ಬಂದಿದ್ದೀನಿ. ಮನಸ್ಸಿದ್ರೆ ಮಾರ್ಗ ಅನ್ನೋದಕ್ಕೆ ನಾನೇ ಸಾಕ್ಷಿ ಎಂದರು ಶಕ್ತಿ ದುಬೆ. ನನ್ನ ತಂದೆ ಪೊಲೀಸ್ ಸೇವೆಯಲ್ಲಿದ್ದಾರೆ. ಅವರು ಕೆಲಸ ಮಾಡೋದನ್ನು ನಾನು ನೋಡಿದ್ದೀನಿ. ಆರಂಭದಲ್ಲಿ ನಾನು ಅದನ್ನು ಕೇವಲ ಒಂದು ಕೆಲಸ ಅಂತ ಭಾವಿಸಿದ್ದೆ. ಆದರೆ ನಂತರ ನಾನು BHU ಹಾಸ್ಟೆಲ್ನಲ್ಲಿದ್ದಾಗ ಅದರ ಕಷ್ಟವನ್ನು ನಾನು ಅರಿತುಕೊಂಡೆ. ಒಂದು ಸಣ್ಣ ಶಕ್ತಿ ಯಾರಲ್ಲಾದರೂ ಎಷ್ಟು ಬದಲಾವಣೆ ತರುತ್ತದೆ ಅಂತ, ಸಾರ್ವಜನಿಕ ಸೇವೆಯು ಜನರಿಗೆ ಹೇಗೆ ಪ್ರಯೋಜನ ನೀಡುತ್ತೆ ಅನ್ನೋದನ್ನು ನಾನು ಅರಿತುಕೊಂಡೆ. ಆದ್ದರಿಂದ ನಾನು ಸರ್ಕಾರಿ ಸೇವೆಯತ್ತ ಆಕರ್ಷಿತಳಾದೆ ಎಂದಿದ್ದಾರೆ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಾಂಟೆಂಟ್ಗಳಿಗಾಗಿ ಎಜುಕೇಷನ್ ಫಸ್ಟ್ ಫಾಲೋ ಮಾಡಿ.